ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧದ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸುಲಿಗೆ ಆರೋಪ ಪ್ರಕರಣವನ್ನು ಹೈಕೋರ್ಟ್ ರದ್ದುಪಡಿಸಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ನಳಿನ್ ಕುಮಾರ್ ಕಟೀಲ್ ಮತ್ತಿತರರ ವಿರುದ್ಧದ ಕೇಸ್ ದಾಖಲಾಗಿತ್ತು. ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧದ ಪ್ರಕರಣವನ್ನು ಹೈಕೋರ್ಟ್ ರದ್ದುಪಡಿಸಿತ್ತು. ಇದೀಗ ಬಿವೈ ವಿಜೇಂದ್ರ ವಿರುದ್ಧದ ಪ್ರಕರಣವನ್ನು ಕೂಡ ಹೈಕೋರ್ಟ್ ರದ್ದು ಮಾಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ತನ್ನ ವಿರುದ್ಧ ಬಲವಂತದ ಕ್ರಮ ತಡೆ ಕೋರಿ ಮುಡಾ ಮಾಜಿ ಆಯುಕ್ತ ನಟೇಶ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ನಟೇಶ್ ಪರವಾಗಿ ಸಂದೇಶ್ ಚೌಟಾ ವಾದವನ್ನು ಮಂಡಿಸಿದ್ರು. ಇಡಿಗೆ ಪ್ರತಿವಾದ ಮಂಡಿಸಲು ಸೂಚಿಸಿ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿತು. ಮತ್ತೊಂದು ಕಡೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಮೈಸೂರಿನ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ದಾಖಲಿಸಿದ ದೂರಿಗೆ ಹೈಕೋರ್ಟ್ ತಡೆ ನೀಡಿದೆ. ಚಾಮುಂಡೇಶ್ವರಿ ದೇವಿಯ ಸೀರೆಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪವನ್ನು ಮಾಡಿದ್ರು. ಹೀಗಾಗಿ ಕಾರ್ಯದರ್ಶಿ ರೂಪಾ ಸ್ನೇಹಮಯಿ ವಿರುದ್ಧ ದೂರನ್ನು ದಾಖಲಿಸಿದ್ರು. ಈ ಕೇಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಗೋರ್ಟಾ ಗ್ರಾಮದಲ್ಲಿ ಹಳೆಯ ಕಾಮಗಾರಿಗಳ ಮೇಲೆಯೇ ಸುಮಾರು 2 ಕೋಟಿ ಹಣ ಗುಳುಂ ಮಾಡಿದ ಆರೋಪ ಕೇಳಿಬಂದಿದೆ. ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ರೆಡ್ಡಿ ಲೋಕೋಪಯೋಗಿ ಇಲಾಖೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಬ್ರಿಡ್ಜ್ ಬಳಿ ಬಿಜೆಪಿ ಯುವ ಮೋರ್ಚಾ ನಿರ್ಮಿಸಿದ ತಡೆಗೋಡೆಗಳನ್ನು ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಿಸಲಾಗಿದೆ ಅಂತ ನಕಲಿ ಬಿಲ್ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗೆಯೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿ ಹೆಸರಿನಲ್ಲೂ ನಕಲಿ ಬಿಲ್ ಮಾಡಲಾಗಿದೆ ಎಂಬ ಆರೋಪವಿದೆ. ಅದರ ಆರೋಪವನ್ನ ಇ ಶಿವಕುಮಾರ್ ಕಾಮಶೆಟ್ಟಿ ತಳ್ಳಿ ಹಾಕಿದ್ದಾರೆ. ಅಂಗನವಾಡಿ ನೌಕರರ ಗೌರವ ಧನ ಹಾಗೂ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನಾ ಸ್ಥಳದಲ್ಲಿ ಕುಳಿತು ಪ್ರತಿಭಟನೆ ಮಾಡುವಂತೆ ಪೊಲೀಸರು ಹೇಳಿದ್ರೂ ಕೂಡ ಯಾರೂ ಕೇಳಿಲ್ಲ. ಆಗ ರೈತ ಮುಖಂಡ ಚೆನ್ನಪ್ಪ ಆನೆಗುಂದಿಯನ್ನ ವಶಕ್ಕೆ ಪಡೆದ್ರು. ನಂತರವೂ ಮಹಿಳೆಯರು ಅದೇ ಸ್ಥಳದಲ್ಲಿ ಧರಣಿ ಕುಳಿತು ಪೊಲೀಸರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರುವುದು ಸರಿಯಾದ ನಡೆಯಲ್ಲ. ಕೂಡಲೇ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು ಅಂತ ಮಾದಿಗ ಸಮಾಜದ ಮುಖಂಡ ದಶರಥ ಕುಲಗುರ್ತಿ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ಅವರು ಬೆಳಗಾವಿಯಲ್ಲಿ ನಡೆದ ಸಮಾವೇಶದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹಾದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಭಾಗವತಃ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂತ ಕಿಡಿಕಾರಿತು. ಕೊಪ್ಪಳದ ಭಾಗ್ಯನಗರ ಪಟ್ಟಣದಲ್ಲಿ ಎಲ್ ಬೇಕೆಂದರಲ್ಲಿ ಕಸ ರಾಶಿ ಬಿದ್ದಿದೆ. ಭಾಗ್ಯನಗರಕ್ಕೆ ಪ್ರವೇಶಿಸುವ ದಾರಿಯಲ್ಲಿ ಮಾಂಸದ ತ್ಯಾಜ್ಯ ಹಾಗೂ ಪ್ಲಾಸ್ಟಿಕ್ ಸೇರಿದಂತೆ ಅಪಾರ ಪ್ರಮಾಣದ ಕಸದ ರಾಶಿ ಬಿದ್ದಿದೆ. ಪಟ್ಟಣಕ್ಕೆ ಆಗಮಿಸುವ ಜನರು ಮೂಗು ಮುಚ್ಚಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದರು. ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು. ಜಗಳೂರಿನಿಂದ ಸೋಮವಾರ ಪಾದಯಾತ್ರೆ ಮೂಲಕ ಬಂದಿದ್ದ ಪ್ರತಿಭಟನಾಕಾರರು ನಿನ್ನೆ ಕೆಎಸ್ಆರ್ಟಿಸಿ ಡಿಪೋ ಮುಂದೆ ಪ್ರತಿಭಟನೆ ಮಾಡಿದರು. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಹಾಸನದ ಡಿಸಿ ಕಚೇರಿ ಎದುರು ಅಂಗನವಾಡಿ ನೌಕರರು ಧರಣಿ ಮಾಡಿದರು. ಕೊರೆಯುವ ಚಳಿಯ ನಡುವೆಯೂ ಧರಣಿ ನಡೆಸಿದ ಕಾರ್ಯಕರ್ತರು ಕನಿಷ್ಠ ವೇತನ ಹೆಚ್ಚಳ, ಐಸಿಡಿಎಸ್ ಯೋಜನೆಗೆ ಪ್ರತ್ಯೇಕ ನಿರ್ದೇಶನಾಲಯ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದ ಮುಖ್ಯ ರಸ್ತೆಯಲ್ಲಿ ಒಂದೆಡೆ ಆನೆಗಳ ಹಿಂಡು ಕಾಣಿಸಿಕೊಂಡಿದ್ದು, ಮತ್ತೊಂದು ಕಡೆ ಹುಲಿಯೊಂದು ರಸ್ತೆ ದಾಟ್ತಿರುವ ದೃಶ್ಯ ಕಂಡುಬಂದಿದೆ. ಈ 2 ದೃಶ್ಯಗಳನ್ನು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವ ವಾಹನ ಸವಾರರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ನ್ಯೂಸ್ 18 ವರದಿಯ ನಂತರ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಗ್ಗಲನತ್ತ ಗ್ರಾಮದ ನೂತನ ಅಂಗನವಾಡಿ ಕೇಂದ್ರಕ್ಕೆ ಮುಕ್ತಿ ಸಿಕ್ಕಿದೆ. ಕಗ್ಗಲನತ್ತ ಗ್ರಾಮದಲ್ಲಿ ನೂತನವಾಗಿ 10 ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ಕೊಠಡಿ ಕಾಮಗಾರಿ ಮುಗಿದು 2 ತಿಂಗಳಾಗಿದ್ರೂ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ. ಹಳೆ ಕಟ್ಟಡದಲ್ಲೇ ಇದ್ರೂ ಡಿಸೆಂಬರ್ 7ರಂದು ನ್ಯೂಸ್ 18ನಲ್ಲಿ ಅಪಾಯದಲ್ಲಿ ಅಂಗನವಾಡಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಆಮೇಲೆ ನೂತನ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಲಾಗಿದೆ. ಸ್ಕೂಲು ಚೆನ್ನಾಗಿಲ್ಲ, ಇಲ್ಲಿ ಮನೆಗಳು ಚೆನ್ನಾಗಿಲ್ಲ, ಎಲ್ಲ ಕೂಲಿ ಮನೆಯವರೆಲ್ಲರೂ. ಮತ್ತು ಏನಾದರೂ ಬೇಕಾದರೂ ಕೂಡ ನಾವೆಲ್ಲ ಕೂಲಿ ಮಾಡೋರೆ ಸರ್. ಇಲ್ಲೇ ಎಲ್ಲ ಇದು ಅಂಗನವಾಡಿ ಚೆನ್ನಾಗಿರೋದ್ರಿಂದ ಓಪನ್ ಆಗಿರೋದ್ರೆ ಎಲ್ರಿಗೂ ಸ್ವಲ್ಪ ಖುಷಿ ಸಂತೋಷ ಆಗಿದೆ ಸರ್. ಇಲ್ಲೆಲ್ಲ ಅನುಕೂಲ ಮಾಡಿದ್ದಕ್ಕೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರ ಉಡುಪಿಯ ಪೇಜಾವರ ಶ್ರೀಗಳು ಬಡವರಿಗೆ ಮನೆ ಕಟ್ಟಿಸಿಕೊಡಬೇಕು ಅಂತ ಕರೆ ಕೊಟ್ಟಿದ್ರು.
ಈ ನಿಟ್ಟಿನಲ್ಲಿ ಉಡುಪಿಯ ಆಸರೆ ಚಾರಿಟೇಬಲ್ ಟ್ರಸ್ಟ್ ಬಡವರಿಗೆ ಹೊಸದಾಗಿ ಮನೆ ಕಟ್ಟಿಸಿಕೊಂಡಿದೆ. ಉಡುಪಿಯ ಗುಂಡಿಬೈಲು ಪಾಡಿಗಾರನ ಮಹಾಲಶ್ರೀ ಭಟ್ ಮತ್ತು ಕುಂಜಿಬೆಟ್ಟುವಿನ ಪ್ರತಿಮಾ ಪೂಜಾರ್ತಿ ಅನ್ನೋರಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಿದೆ. ಈ 2 ಮನೆಗಳನ್ನ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರ ಫಲಾನುಭವಿಗೆ ಹಸ್ತಾಂತರಿಸಿದ್ರು. ಪಾಡಿಗಾರು ಮನೆಯ ದಾನಿಗಳಾದ ರಾಜಗೋಪಾಲ್ ಆಚಾರ್ಯ ಮತ್ತು ಕನಕಲಕ್ಷ್ಮಿ ದಂಪತಿಗಳಿಗೆ ಸ್ವಾಮೀಜಿ ಗೌರವಿಸಿದರು. ರಿಯಾಲಿಟಿ ಶೋಗಳ ಮೂಲಕ ಗಮನ ಸೆಳೆದಿರುವ ಬಾಲ ಪ್ರತಿಭೆ ವಂಶಿಕಾ ಉಡುಪಿ ಕೃಷ್ಣ ಭಕ್ತರ ಮನಗೆದ್ದಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೆರೆದ ಭಕ್ತ ಜನಗಳ ಬಾಯಲ್ಲಿ ರಾಮನಾಮ ಹೇಳಿಸಿದ್ದಾಳೆ. ಮಠದ ಚಂದ್ರಶಾಲೆಯಲ್ಲಿ ರಾತ್ರಿ ಪೂಜೆಯ ವೇಳೆ ನಡೆಯುವ ಅಷ್ಟವಾದನ ಸೇವೆಯಲ್ಲಿ ಈ ಪುಟ್ಟ ಬಾಲಕಿ ಭಕ್ತಿ ಸಂಗೀತದ ಮೂಲಕ ನೆರೆದಿದ್ದ ಭಕ್ತರು ಹಾಗೂ ಪರ್ಯಾಯ ಮಠಾಧೀಶರ ಪ್ರೀತಿಗೆ ಪಾತ್ರರಾಗಿದ್ದಾಳೆ. ರಾಜ್ಯದ ಬಹುತೇಕ ಕಡೆ ಭಾರೀ ಚಳಿ ಇದೆ. ಮುಂಜಾನೆ ಹೊತ್ತಲ್ಲಂತೂ ಚಳಿ ತಡೆಯೋಕೆ ಆಗ್ತಿಲ್ಲ. ರಾಜ್ಯದ 6 ಜಿಲ್ಲೆಗಳಲ್ಲಿ ಶೀತ ಮಾರುತ ಬೀಸ್ತಾ ಇದೆ. ಬೀದರ್ ಹಾಗೂ ವಿಜಯಪುರದಲ್ಲಿ ನಿನ್ನೆ ಮುಂಜಾನೆ 8 ಡಿಗ್ರಿ ಉಷ್ಣಾಂಶವಿತ್ತು. ಬೆಳಗಾವಿ ಹಾಗೂ ಧಾರವಾಡದಲ್ಲಿ 10 ಡಿಗ್ರಿ ಇದೆ. ಇನ್ನು ಬೆಂಗಳೂರಿನಲ್ಲಿ ನಿನ್ನೆ 16 ಡಿಗ್ರಿ ಉಷ್ಣಾಂಶವಿತ್ತು. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವ ಒಂದು ದೇಶ ಒಂದು ಚುನಾವಣೆ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನೂತನ ಮಸೂದೆಯನ್ನು ಮಂಡಿಸಿದ್ರು. ಪ್ರಧಾನಿ ಮೋದಿ ಸಹಿತ ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಮೇಜು ತಟ್ಟುವ ಮೂಲಕ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಗೆ ಬೆಂಬಲವನ್ನು ಸೂಚಿಸಿದ್ರು. ಇನ್ನು ಈ ಮಸೂದೆಯನ್ನು ಜಂಟಿ ಸಂಸದೀಯ ಮಂಡಳಿ ಪರಾಮರ್ಶೆಗೆ ನೀಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಲೋಕಸಭೆಯಲ್ಲಿ ವೋಟಿಂಗ್ ಕೂಡ ನಡೆಯಿತು. 542 ಸದಸ್ಯ ಬಲದ ಲೋಕಸಭೆಯಲ್ಲಿ ಜೆಪಿಸಿಗೆ ನೀಡೋಕೆ 298 ಮಂದಿ ಪರವಾಗಿ ಮತದಾನವನ್ನು ಮಾಡಿದರು. ವಿರೋಧವಾಗಿ 233 ಸದಸ್ಯರು ಮತ ಚಲಾಯಿಸಿದ್ರು. ಹೀಗಾಗಿ ಬಿಲ್ ಅನ್ನ ಜೆಪಿಸಿಗೆ ನೀಡುವ ಬಗ್ಗೆ ನಿರ್ಧಾರ ಮಾಡಲಾಯಿತು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ನಿನ್ನೆಯಷ್ಟೇ ಪ್ಯಾಲೆಸ್ಟೀನ್ ಅಂತ ಬರೆದಿರುವ ಬ್ಯಾಗ್ನೊಂದಿಗೆ ಸಂಸತ್ತಿಗೆ ಬಂದಿದ್ದು ಭಾರೀ ಸದ್ದು ಮಾಡಿತ್ತು. ಈಗ ಬಾಂಗ್ಲಾದೇಶ ಅಂತ ಬರೆದಿರುವ ಬ್ಯಾಗ್ ಹಿಡಿದು ಮತ್ತೆ ಸಂಸತ್ತಿಗೆ ಬರುವ ಮೂಲಕ ಸುದ್ದಿಯಾಗಿದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಹಿಂದೂ ಹಾಗೂ ಕ್ರಿಶ್ಚಿಯನ್ನರ ಪರವಾಗಿ ನಿಲ್ಲೋಣ ಎಂಬ ಭರವಿರುವಂತಹ ಬ್ಯಾಗ್ ಹಿಡಿದು ಬಂದಿದ್ದಾರೆ. ಸದ್ಯ ಪ್ರಿಯಾಂಕಾ ಗಾಂಧಿ ನಡೆಗೆ ಪಕ್ಷಗಳು ವಿರೋಧ ಪಕ್ಷಗಳು ವ್ಯಕ್ತಪಡಿಸಿವೆ. ಅಡವಿ ಶೇಷ್ ನಟನೆಯಲ್ಲಿ ಡಕಾಯಿತ್ ಎಂಬ ಸಿನಿಮಾ ಬರ್ತಿದ್ದು ಈ ಚಿತ್ರಕ್ಕೆ ನಾಯಕಿ ಸಿಕ್ಕಿದ್ದಾರೆ. ಸೀತಾರಾಮಂ, ಹಾಯ್ ನಾನಾ ಚಿತ್ರಗಳ ಖ್ಯಾತಿಯ ಮೃಣಾಲ್ ಠಾಕೂರ್ ಅಡವಿ ಶೇಷ್ ಜೊತೆಗೆ ಸ್ಕ್ರೀನ್ ಹಂಚಿಕೊಳ್ಳಲಿದ್ದಾರೆ.